ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ಡ್ರಾಪ್ ತೊಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕನ್ನು ನೋಡಿ ಅಂತ ಹೇಳಿದ್ದೀನಿ. ಯಾವ ರೇಂಜಲ್ಲಿ ನೀವು ಡ್ರಾಪನ್ನು ತೊಗೊಳ್ಬೋದು ಇಲ್ಲ ಥಿಂಕ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಡ್ರಾಪನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಈಗ ನಿಮ್ಮ ಮಾರ್ಕ್ಸ್ MBBS ಸಿಗ್ತಾ ಇಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋದು ಓನ್ಲಿ ಫಾರ್ MBBS ಸಿಗ್ತಾ ಇಲ್ಲ. BDS BAMS ಎಲ್ಲಿವರೆಗೆ ಸಿಗ್ಬೋದು ಅದನ್ನು ಕೂಡ ಮುಂದೆ ಬರುವಂಥ ವಿಡಿಯೋದಲ್ಲಿ ಹೇಳ್ತೀನಿ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ನೀವು MBBS ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ರ್ಯಾಂಕ್ ಕಡಿಮೆ ಬಂದಿದೆ ಈ ವರ್ಷ, ಸೊ ಐ ವಾಂಟ್ ಟು ಟೇಕ್ ಅ ಡ್ರಾಪ್. ಹಾಗಿದ್ರೆ ಏನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀವು ಮುಂದುವರಿಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಡಿಸೈಡೆಡ್ ಟು ಟೇಕ್ ದ ಡ್ರಾಪ್. ಫೈನ್. ಫಸ್ಟ್ ಆಫ್ ಆಲ್, ಯು ಹ್ಯಾವ್ ಟೇಕನ್ ಡಿಸಿಷನ್ ಟು ಟೇಕ್ ದ ಡ್ರಾಪ್ ಅಂದರೆ ಇನ್ನೂ ಒಂದು ವರ್ಷ ಕುತ್ಕೊಂಡು ಓದೋದಕ್ಕೆ ರೆಡಿ ಆಗ್ತಾ ಇದ್ದೀರಿ. ನಾಟ್ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್ ಫೋರ್ಸ್, ನಾಟ್ ಬಿಕಾಸ್ ಆಫ್ ಯುವರ್ ರಿಲೇಷನ್ಸ್, ನಾಟ್ ಬಿಕಾಸ್ ಆಫ್ ಯುವರ್ ಟೀಚರ್ಸ್, ನಾಟ್ ಬಿಕಾಸ್ ಆಫ್ ಯುವರ್ ಪಕ್ಕದ ಮನೆ. ಗೊತ್ತಿರಲಿ, ಯಾವುದೇ ಪ್ರೆಷರಿಗೆ ಒಳಗಾಗದೇನೆ ಆ್ಯಸ್ ಅ ವಿದ್ಯಾರ್ಥಿ ನೀವು ಹೋಗೋದಕ್ಕೆ ರೆಡಿ ಇದ್ದರೆ ಗೋ ಫಾರ್ ಇಟ್. ಪೇರೆಂಟ್ಸ್ಗೂ ನಾನು ಹೇಳೋದಿಷ್ಟೇ, ನಿಮ್ಮ ಕನಸು ಡಾಕ್ಟರ್ ಮಾಡೋದಿದೆ ಅಂತ ಹೇಳಿ ನಿಮ್ಮ ಮಕ್ಕಳನ್ನು ಇನ್ನೂ ಒಂದು ವರ್ಷ ಲಾಂಗ್ ಟರ್ಮಿಗೆ ಕಳಿಸೋದಕ್ಕೆ ಹೋಗಬೇಡಿ. ಮಗನಿಗೆ ಅಥವಾ ಮಗಳಿಗೆ ಇಂಟ್ರೆಸ್ಟ್ ಇದೆಯಾ ಕುತ್ಕೊಂಡು ಕೇಳಿ. ಎಸ್ ಪಪ್ಪ ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದರೆ ಕಳಿಸಿ. ಈವನ್ 10% ಡೌಟ್ ಇದ್ದರೆ ಕಳಿಸೋದಕ್ಕೆ ಹೋಗಬೇಡಿ. ಒಂದು ವರ್ಷ ಜೀವನ ಹಾಳಾಗ್ತದೆ ಅವ್ರದ್ದು. ಅದು ಬದಲಿ ಬೇರೆದು ಕೋರ್ಸ್ ಮಾಡಿ. MBBS ಜೀವನ ಅಲ್ಲ, ಇಂಜಿನಿಯರಿಂಗೇ ಜೀವನ ಅಲ್ಲ, ಜೀವನದಲ್ಲಿ ಇದೊಂದು ಪಾರ್ಟ್ ಅಷ್ಟೇ, ರೈಟ್? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಫ್ ಯು ವಾಂಟ್ ಟು ಟೇಕ್ ಅ ಡ್ರಾಪ್, ಬಿಫೋರ್ ದ್ಯಾಟ್ ಸಿಟ್ ಆ್ಯಂಡ್ ಡಿಸೈಡ್ ವೆದರ್ ಐ ಆಮ್ ಇಂಟ್ರೆಸ್ಟೆಡ್ ಆರ್ ನಾಟ್, ವೆದರ್ ಮೈ ಸನ್ ಆರ್ ಡಾಟರ್ ಇಂಟ್ರೆಸ್ಟೆಡ್ ಆರ್ ನಾಟ್. ಆಸ್ ಅ ಪೇರೆಂಟ್ ಯು ಹ್ಯಾವ್ ಟು ಥಿಂಕ್ ದೆನ್. ಹಾಗಾದರೆ ಭಾಳಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ, ಸರ್ ನಾನು ಪಾರ್ಷಿಯಲ್ ಡ್ರಾಪ್ ಅಂತ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಅವರಿಗೆ ಒಂದೇ ಮಾತು ಕೇಳ್ತೀನಿ ಯಾವಾಗಲೂ, ನೀವು ನದಿಯಲ್ಲಿ ಹೋಗ್ತಾ ಇದ್ದೀರಿ, ಒಂದು ದಡದಿಂದ ಇನ್ನೊಂದು ದಡದಕ್ಕೆ ಹೋಗಬೇಕು, ಏನು ಯೂಸ್ ಮಾಡ್ತೀರಿ? ದೋಣಿಯನ್ನು ಯೂಸ್ ಮಾಡ್ತೀರಿ. ಸೊ ನಾನು ಅವರಿಗೆ ಇಷ್ಟೇ ಕೇಳ್ತೀನಿ ಡೈರೆಕ್ಟಾಗಿ, ನೀವು 2 ದೋಣಿಯ ಮೇಲೆ ಕಾಲಿಟ್ಟುಕೊಂಡು ಹೋಗ್ತೀನಿ, ನಾನು ಆ ದಡವನ್ನು ಮುಟ್ತೀನಿ ಅಂತಂದರೆ ಮುಟ್ಟೋದಕ್ಕೆ ಸಾಧ್ಯ ಇದೆಯಾ? ಸೊ ಇಲ್ಲ ಅಲ್ವಾ? ಅದಕ್ಕೆ ನನ್ನ ಒಂದು ಕಂಪ್ಲೀಟ್ ಅಂದರೆ ಏನಂತೀವಿ, ಅಪೋಸಿಷನ್ ಅಂತ ನಾವೇನು ಹೇಳ್ತೀವಿ, ಅಥವಾ ಐ ವಿಲ್ ಅಪೋಸ್ ಫಾರ್ ದಿಸ್ ಪಾರ್ಷಿಯಲ್ ಡ್ರಾಪ್ ಆಲ್ವೇಸ್. ನಾನು ಈ ಪಾರ್ಷಿಯಲ್ ಡ್ರಾಪ್ ಅನ್ನೋದನ್ನು ನಂಬೋದೇ ಇಲ್ಲ. ಸೊ ಕಂಪ್ಲೀಟ್ ಡ್ರಾಪ್ ಮಾಡಿದವರೇ ಮಾರ್ಕ್ಸ್ ತೆಗೋಕ್ಕಾಗೋದಿಲ್ಲ. ನೀವೇನು ಪಾರ್ಷಿಯಲ್ ಡ್ರಾಪ್ ಮಾಡಿಕೊಂಡು ಮಾರ್ಕ್ಸ್ ಹೆಂಗೆ ತೆಗಿತೀರಿ ನೀವು? ಪಾರ್ಷಿಯಲ್ ಡ್ರಾಪ್ ಅಂದ್ರೇನು ಭಾಳ ಜನರಿಗೆ ಡೌಟ್ ಇರ್ತದೆ. ಸೊ ಪಾರ್ಷಿಯಲ್ ಡ್ರಾಪ್ ಅಂದ್ರೇನು ಅಂದರೆ, ಈ ವರ್ಷ ನನಗೆ MBBS ಸಿಗೋದಿಲ್ಲ, ಐ ವಿಲ್ ಟೇಕ್ BAMS, ಇಂಜಿನಿಯರಿಂಗ್, BDS ಸಚ್ ಕೋರ್ಸಸ್, ಅಥವಾ ನಾರ್ಮಲ್ ಡಿಗ್ರಿ ಮಾಡ್ಕೊಳ್ತಾ ಏನು ಮಾಡ್ತೀನಿ, ಈ ವರ್ಷ ನೀಟ್ ಪ್ರಿಪೇರ್ ಆಗ್ತೀನಿ, ನೆಕ್ಸ್ಟ್ ಇಯರ್ ನೀಟ್ ಎಕ್ಸಾಮ್ ಬರೀತೀನಿ, ಬರೆದ ಮೇಲೆ ನನಗೆ ಒಳ್ಳೆ ಮಾರ್ಕ್ಸ್ ರ್ಯಾಂಕ್ ತೊಗೊಂಡು ನಾನು ಮೆಡಿಕಲಿಗೆ ಜಾಯ್ನ್ ಆಗ್ತೀನಿ. ಇದನ್ನು ನಾವು ಪಾರ್ಷಿಯಲ್ ಡ್ರಾಪ್ ಅಂತ ಕರಿತೀವಿ. ಇವೆಲ್ಲ ಏನೇನು ವರ್ಡ್, ಇದು ಹೊಸ ವರ್ಡ್ ಯಾರು ಕಂಡು ಹಿಡಿತಾರಂತನೂ ಗೊತ್ತಾಗೋದಿಲ್ಲ ನನಗೆ. ಪಾರ್ಷಿಯಲ್ ಡ್ರಾಪ್ ನಾನು ಕೇಳ್ಕೊಳ್ಳೋದಿಷ್ಟೇ ಸ್ಟೂಡೆಂಟ್ಸಿಗೆ ಅಥವಾ ಪಾಲಕರಿಗೆ, ಈ ಪಾರ್ಷಿಯಲ್ ಡ್ರಾಪ್ ಅನ್ನೋದನ್ನು ತಲೆಯಿಂದ ಹೊರಗೆ ಹಾಕಿ. ಏನೂ ಉಪಯೋಗ ಇಲ್ಲ. ದೆರ್ ಈಸ್ ನೋ ಮೀನಿಂಗ್ ಫಾರ್ ದಿಸ್. ಮೊದಲನೇದಾಗಿ ನೀವು ಮಾಡ್ತಾ ಇರೋ ಕೋರ್ಸಿನ ಇಂಪಾರ್ಟೆನ್ಸೇ ನಿಮ್ಗೆ ಗೊತ್ತಿರೋದಿಲ್ಲ, ಅದರ ಕಾನ್ಸಂಟ್ರೇಷನ್ನು ಇಲ್ಲ. ಸೊ ಆ ಕೋರ್ಸ್ ಏನಾಗ್ತದೆ ಅನ್ನೋ ಒಂದು ಚಿಂತೆಯಲ್ಲಿ ಈಗ ನೀಟಿಗೇನು ಪ್ರಿಪೇರ್ ಆಗ್ತೀರಿ ಅದ್ರ ಬಗ್ಗೆನೂ ಕಾನ್ಸಂಟ್ರೇಷನ್ ಇಲ್ಲ. ಒಟ್ಟಿನಲ್ಲಿ ಕಂಪ್ಲೀಟ್ಲಿ ಯುವರ್ ಲೈಫ್ ಈಸ್ ಬರ್ಬಾದ್. ಹಾಗಂತೇಳಿ ಅಟ್ಲೀಸ್ಟ್ ಆ ಡಿಗ್ರಿಯನ್ನಾರು ಚೆನ್ನಾಗಿ ಮಾಡ್ಕೊಂಡಿದ್ರಾಗ್ತಿತ್ತು. ಅದರ ಬೇಸಿಕ್ ಲೆವೆಲ್ ಏನು ಫಸ್ಟ್ ಇಯರ್ದಲ್ಲಿ ಇರ್ತದೆ, ಆ ಫಸ್ಟ್ ಇಯರ್ ಬೇಸಿಕ್ಸೇ ಕಲ್ತಿಲ್ಲ ನೀವು. ಯಾಕಂದರೆ ಒಂದು ಕಾಲೇಜಿಗೆ ಬಂಕ್ ಮಾಡಿದ್ದೀರಿ, ಎಕ್ಸಾಮಿಗೆ ಅಷ್ಟೇ ಅಟೆಂಡ್ ಆಗಿರ್ಬೋದು, ಎಕ್ಸಾಮಿಗಂತ ಓದಿರ್ಬೋದು, ಅದನ್ನು ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂದ ಕಲ್ತಿರೋದಿಲ್ಲ. ನೀಟ್ ಲಾಂಗ್ ಟರ್ಮ್ ಅಂಥೇಳಿ, ನೀಟ್ ಓದಬೇಕು ಅಂಥೇಳಿ ಅದಕ್ಕೆ ಟೈಮ್ ಹಾಕಿದ್ದೀರಿ. ಈ ಕಡೆ ಟೈಮ್ ಕೊಟ್ಟಿಲ್ಲ, ಈ ಕಡೆ ಕೋರ್ಸು ಆಗಿಲ್ಲ, ಆ ಕಡೆ ಲಾಂಗ್ ಟರ್ಮ್ ಕೂಡ ಆಗಿಲ್ಲ. ಇಂಥವ್ರು ಭಾಳ ಜನ ಇದ್ದಾರೆ. ನನಗೆ ಒಬ್ಬರನ್ನಾದರೂ ತೋರಿಸಿ. ನನಗಂತೂ ಗೊತ್ತಿದ್ದವ್ರು ನನ್ನ ಸರೌಂಡಿಂಗ್ ಒಬ್ಬರೂ ಇಲ್ಲ, ಪಾರ್ಷಿಯಲ್ ಡ್ರಾಪ್ ತೊಗೊಂಡಿದ್ದೀನಿ ನಾನು, ಈ ವರ್ಷ ನೀಟ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅನ್ನೋರು. ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲೇನಿದೆ ಅಂತ ಅಂದರೆ, ಇಫ್ ಯು ಆರ್ ಟೇಕನ್ ಅಡ್ಮಿಷನ್ ಇನ್ ನಾರ್ಮಲ್ ಡಿಗ್ರಿ ಕೋರ್ಸಲ್ಲಿ ನಿಮ್ಗೆ ಪ್ರಾಬ್ಲಮ್ ಇಲ್ಲ. ಇಫ್ ಯು ಆರ್ ಟೇಕನ್ ಅಡ್ಮಿಷನ್ ಇನ್ BAMS, BDS, ಇಂಜಿನಿಯರಿಂಗ್, ನೀವು 1 ವರ್ಷ ಆದಮೇಲೆ ನೀವು ಪಾರ್ಷಿಯಲ್ ಡ್ರಾಪ್ ತೊಗೊಳ್ಬೇಕಂತ ಹೋದರೆ ಅಲ್ಲಿ ಆಲ್ರೆಡಿ ನೀವೇನು 1 ವರ್ಷ ಕಲ್ತಿರ್ತೀರಿ, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವ್ರ ಹತ್ರನೇ ಇರ್ತದೆ. ಪಾಸಿಬಿಲಿಟಿ ಏನಿದೆ, ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮಗೆ ತೊಗೊಂಡು ಬರೋದಕ್ಕೆ, ಒಂದೊಮ್ಮೆ ನೀವು ಒಳ್ಳೆ ಮಾರ್ಕ್ಸ್ ತೆಗೆದ್ರಿ ತೊಗೊಂಡು ಬರೋದಕ್ಕೆ ನಿಮ್ಮ ಹತ್ರ ಕಂಪ್ಲೀಟ್ ಕೋರ್ಸ್ ಫೀಸ್ ಕೊಡಿ ಅಂತ ಕೇಳ್ಬೋದು. ಅಂದರೆ 75,000 ಫೀಸ್ ನೀವು ಕಟ್ಟಿದರೆ ಫಸ್ಟ್ ಇಯರು ಇಂಟು 4 ಮಾಡಿ ಕಂಪ್ಲೀಟ್ ಕೋರ್ಸ್ ಫೀಸ್ ಕೊಡಿ ಅಂತ ಹೇಳ್ಬೋದು. ನಿಮ್ಮ ಪೇರೆಂಟ್ಸಿಗೂ ಬರ್ಡನ್ ಆಗ್ತದೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಹಾಗೇನಾದರೂ ಡ್ರಾಪ್ ತೊಗೊಳ್ಬೇಕು ಅಂತ ಇದ್ದರೆ ಡ್ರಾಪ್ ಕಂಪ್ಲೀಟಾಗಿ ತೊಗೊಳ್ಳಿ. ಪಾರ್ಷಿಯಲ್ ಡ್ರಾಪ್ ಅನ್ನೋದನ್ನು ತಲೆಯಿಂದ ತೆಗೆದುಹಾಕಿ. ಎರಡನೇದಾಗಿ, ಸರ್ ಹಾಗಾದರೆ ಆನ್ಲೈನ್ ಕೋಚಿಂಗ್ ಬೆಸ್ಟಾ, ಆಫ್ಲೈನ್ ಕೋಚಿಂಗ್ ಬೆಸ್ಟಾ? ಭಾಳ ದೊಡ್ಡ ಕ್ವಶನ್ ಇದು.
ಈ ಆನ್ಲೈನ್ ಅನ್ನೋದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ, ಯಾವಾಗ ಕೊರೋನಾ ಅನ್ನೋದು ನಮ್ಮ ಜೀವನದಲ್ಲಿ ದಾಳಿ ಹಿಡಿತು, ಆವಾಗಿನಿಂದ ಈ ಕೋರ್ಸ್ ಸ್ಟಾರ್ಟ್ ಆಯಿತು, ಆನ್ಲೈನ್ ಕೋರ್ಸ್. ನಿಮಗೆಲ್ಲ ಗೊತ್ತೇ ಇದೆ. ಆವಾಗ ಆದಮೇಲೆ ಒಂದಷ್ಟು ಕಂಪನಿಗಳು ಯೂನಿಕಾರ್ನ್ ಆಗಿ ಬೆಳೆದುಬಿಟ್ಟಿದೆ ಆನ್ಲೈನ್ ಕೋರ್ಸಿಂದ. ಸೊ ಆನ್ಲೈನ್ ಬೆಟರ ಆಫ್ಲೈನ್ ಬೆಟರ ಅಂತ ಕೇಳಿದರೆ ಎರಡೂ ಒಳ್ಳೆಯದೇ. ಯಾರಿಗೆ ಆನ್ಲೈನ್ ಬೆಟರ್ ಇಲ್ಲ, ಯಾರಿಗೆ ಆಫ್ಲೈನ್ ಬೆಟರ್ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಳಿ, ಸೊ ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ, ನೀವೇ ಓದಬೇಕು, ನೀವೇ ಡೆಡಿಕೇಟೆಡ್ ಆಗಿ ಕಲಿಬೇಕು, ಇಂಟ್ರೆಸ್ಟ್ ನಿಮಗೇನೇ ಇರಬೇಕು, ಫೋಕಸ್ ಆಗಿ ನೀವೇ ಇರಬೇಕು, ಆ್ಯಂಡ್ ಮಾರ್ಕ್ಸು ಕೂಡ ನೀವೇ ತೊಗೊಳ್ಬೇಕು, ಮುಂದೆ ಡಾಕ್ಟರ್ ಆಗೋರು ನೀವೇ ಅನ್ನೋದು ಗೊತ್ತಿರಲಿ. ರೈಟ್? ಸೊ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಆನ್ಲೈನಲ್ಲಿ ಇರುವಂತಹ ಡಿಸ್ಅಡ್ವಾಂಟೇಜ್ ಏನು? ಅಡ್ವಾಂಟೇಜ್ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕಂದರೆ ಅಡ್ವಾಂಟೇಜ್ ಎಲ್ಲ ಕಡೆಗೂ ಇದೆ. ಡಿಸ್ಅಡ್ವಾಂಟೇಜಸ್ ಏನು? ಸೊ ನೋಡಿ, ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿನ ಅಂದರೆ ಲಾಸ್ಟ್ ಇಯರ್ ಆಗಿರ್ಬೋದು, ಅದಕ್ಕೂ ಲಾಸ್ಟ್ ಇಯರ್ ಆಗಿರ್ಬೋದು, ಈ ಒಂದು ಎಜುಕೇಷನ್ ಫೀಲ್ಡಲ್ಲಿ ಇಷ್ಟು ವರ್ಷ ನಾನು ಇದ್ದೀನಿ, ಅಥವಾ ಬೇರೆ ಯಾರಾದರೂ ಟೀಚರ್ಸ್ ನೋಡ್ತಾ ಇದ್ದರೆ ಅಥವಾ ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದರೂ ಕೂಡ ಎಗ್ರಿ ಆಗ್ತಾರೆ. ನೀವೇ ನೋಡಿ ಸರೌಂಡಿಂಗಲ್ಲಿ, ಅಥವಾ ನಿಮ್ಮ ಮಕ್ಕಳನ್ನ ಅಬ್ಸರ್ವ್ ಮಾಡಿದ್ದಿದ್ರೆ ಹೇಳಿ, ಎಷ್ಟು ಜನ ಆನ್ಲೈನಲ್ಲಿ ಸಕ್ಸಸ್ ಆಗಿದ್ದಾರೆ. ಆನ್ಲೈನಲ್ಲಿ ಸಕ್ಸಸ್ ರೇಟ್ ಬಹಳ ಕಡಿಮೆ. ಕೊರೋನಾ ಆದಂಥ ಸಮಯದಲ್ಲಿ ನಮಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ, ವಿ ಹ್ಯಾವ್ ಟು ಗೋ ಫಾರ್ ಆನ್ಲೈನ್. ಬಟ್ ಈಗ ಆಫ್ಲೈನ್ ಮರಳಿ ಬಂದಿದೆ ಅಂತ ಅಂದಮೇಲೆ ಆಫ್ಲೈನ್ ಬೆಟರ್ ಆನ್ಲೈನ್ ಬೆಟರ್ ಅಂತ ಕೇಳಿದರೆ, ಐ ವಿಲ್ ಸಜೆಸ್ಟ್ ಯು ಆನ್ಲೈನ್ ಈಸ್ ನಾಟ್ ಗುಡ್, ಆಫ್ಲೈನ್ ಈಸ್ ಬೆಟರ್. ಯಾಕೆ ಹೇಳ್ತಾ ಇದ್ದೀನಿ ಆನ್ಲೈನ್ ಈಸ್ ಬೆಟರ್? ಫಾರ್ ಓನ್ಲಿ 5 to 10% ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ವೆರಿ ಮಚ್ ಡೆಡಿಕೇಟೆಡ್, ಹೂ ಆರ್ ವೆರಿ ಮಚ್ ನಾನ್ ಡಿಸ್ಟ್ರಾಕ್ಟೆಡ್, ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಟ್ ಆಗೋದೇ ಇಲ್ಲ ಅಂತ ಅನ್ನೋರು, ಅಂಥವರಿಗೆ ಮಾತ್ರ ಸುಟೇಬಲ್ ಆಗ್ತದೆ. ಸೊ ನಿಮಗೆಲ್ಲ ಗೊತ್ತಿದೆ, ನಂದು RH ಮೆಡಿಟೆಕ್ ಮೆಂಟರ್ ಅಂತ ಇದೆ. ಸೊ ನಮ್ಮಲ್ಲಿ ಕೌನ್ಸಿಲಿಂಗ್ ಅಂತ ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ಗಳು ಬರ್ತಾರೆ. ಸೊ ಇವತ್ತು ಒಬ್ಬ ಪೇರೆಂಟ್ಸ್ ಬಂದಿದ್ರು, ನಿನ್ನೆ ಒಬ್ಬ ಪೇರೆಂಟ್ ಬಂದಿದ್ರು, ಅವರ ಮಗಳು 640 ಸ್ಕೋರ್ ಮಾಡ್ತಾ ಇದ್ದಾಳೆ. ಹೇಗೆ ಅಂತಂದರೆ ಆನ್ಲೈನ್ ಕಲ್ಲಿ ಓದಿ. ಬಹಳ ಖುಷಿ ಆಯ್ತು ನನಗೆ, ಬಿಕಾಸ್ ದಟ್ ವಾಸ್ ದ ವೆರಿ ರೇರೆಸ್ಟ್ ಎಕ್ಸಾಂಪಲ್ ವಿಚ್ ಐ ಹ್ಯಾವ್ ಸೀನ್. 640 ಸ್ಕೋರ್ ಮಾಡ್ತಾ, ಅದು ಈ ವರ್ಷದ ಪೇಪರ್ಲಿ 640 ಬೈ ಆನ್ಲೈನ್ ಕೋಚಿಂಗ್. ವಾಹ್, ಯು ಆರ್ ಗ್ರೇಟ್ ಅಂತ ಅಂದೆ ನಾನು. ಸೊ ಇದು ಎಲ್ಲರಿಗೂ ಆಗೋದಿಲ್ಲ. ಅವ್ರು ಹೇಳಿದರು ಪೇರೆಂಟು, ಸರ್ ಒಂದು ಸಾಲಿ ರೂಮ್ ಹತ್ಕೊಂಡು ಒಳಗೆ ಹೋಗ್ಕೊಂಡು ಕೂತ್ಕೊಂಡು ಬಿಟ್ರೆ, ಸೊ ನೋ ಮೊಬೈಲ್, ಅಂದರೆ ಅದೇನು ಆನ್ಲೈನ್ ಇದೆ ಅದಷ್ಟೇ, ನೋ ಟಿ ವಿ, ನೋ ರಿಲೇಷನ್ಸ್, ನೋ ಫ್ರೆಂಡ್ಸ್. ಸೊ ಮನೆಯಲ್ಲಿ ಫಂಕ್ಷನ್ ಇದೆಯಾ, ಅಥವಾ ಪಕ್ಕದ ಮನೇಲಿ ಫಂಕ್ಷನ್ ಇದೆಯಾ, ರಿಲೇಷನ್ ಮನೇಲಿ ಫಂಕ್ಷನ್ ಇದೆಯಾ, ಓಣಿಲಿ ಫಂಕ್ಷನ್ ಇದೆಯಾ, ಏನಿದ್ರೂ ಸಂಬಂಧ ಇಲ್ಲ ಸರ್. ಅವಳಾಯಿತು, ಅವಳು ಸ್ಟಡಿ ಆಯಿತು ಅಂಥೇಳಿ ಮುಗಿಸ್ಕೊಂಡಿದ್ದಾಳೆ. ಇವತ್ತು ಮಾರ್ಕ್ಸ್ ಹೇಳ್ತಾ ಇದ್ದಾಳೆ 640. ಇಂಥ ಪ್ರೌಡ್ ಮಕ್ಕಳು ಎಲ್ಲ ಪೇರೆಂಟ್ಸಿಗೆ ಇರೋದಿಲ್ಲ. ಭಾಳಷ್ಟು ಜನ ಪೇರೆಂಟ್ಸ್ ಹೇಳ್ತಾರೆ, ಸರ್ ನಮ್ಮ ಮಕ್ಕಳು ಬೆಳಗ್ಗೆಯಿಂದ ರಾತ್ರಿ ತನಕ ರೂಮಲ್ಲಿ ಹೋಗ್ಕೊಂಡಿರ್ತಾರೆ, ಆದರೂ ಮಾರ್ಕ್ಸ್ ಕಡಿಮೆ ಬಂದಿದೆ. ನಾವು ಅವ್ರಿಗೆ ಅದಕ್ಕೆ ಹೇಳ್ತೀನಿ, ಬೆಳಗ್ಗೆ ಒಂದು ರಾತ್ರಿ ಅವ್ರು ರೂಮಲ್ಲಿ ಹೋಗ್ಕೊಂಡಿದ್ದಾರೆ, ನೀವು ಯಾವಾಗಾದ್ರೂ ರೂಮಲ್ಲಿ ಇಣ್ಕ್ ನೋಡಿದ್ದೀರಾ ಏನು ಮಾಡ್ತಾ ಇದ್ದಾರೆ ಅವ್ರು ಅಂತೇಳಿ? ಆನ್ಲೈನ್ ಭಾಳ ಚಂದ ಕಾಣಿತ್ತು ಒಂದು ವಾರ, ಒಂದು ತಿಂಗಳ. ಅದಾದ ಮೇಲೆ ಸ್ಲೋ ಆಗಿ ಕಾನ್ಸಂಟ್ರೇಷನ್ ಕಡಿಮೆ ಆಯಿತು, ಲೇಸಿನೆಸ್ ಬಂತು. ಆ ಕಡೆ ಲೈವ್ ಲೈವ್ ನೋಡಬೇಕಾದ್ರೆ ರೆಕಾರ್ಡೆಡ್ ನೋಡೋಣ ಬಿಡೋ ಅಂತ ಬಿಡೋದು, ರೆಕಾರ್ಡೆಡ್ ನೋಡ್ಬೇಕಾದ್ರೆ ಲೈವ್ ನೋಡೋಣ ಬಿಡೋ ಅಂತ ಬಿಡೋದು. ಲಾಸ್ಟಿಗೆ ರಿಸಲ್ಟ್ ಯಾರಿಗೆ ಬರ್ತದೆ? ನಿಮಗೆ ಹೌದಲ್ಲ, ಸ್ಟೂಡೆಂಟ್ಸ್ಗೆ. ಸೊ ಅದಕ್ಕೆ ಆನ್ಲೈನಲ್ಲಿ ನಿಮಗೆ ಅಮೌಂಟ್ ಕಡಿಮೆ ಆಗ್ತದೆ, ಇವೆಲ್ಲ ಕರೆನೇ, ಓಕೆ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಆಫ್ಲೈನಲ್ಲಿ ಇರುವಂಥ ಸ್ಟಡಿ ಅಟ್ಮಾಸ್ಫಿಯರು, ಆ ಕಾಂಪಿಟೇಷನ್ನು, ಟೀಚರ್ಸ್ ಜೊತೆ ಮೌತ್ ಟು ಮೌತ್ ಇಂಟ್ರಾಕ್ಷನ್, ಫೇಸ್ ಟು ಫೇಸ್ ಇಂಟ್ರಾಕ್ಷನ್, ಇವ್ಯಾವುದು ಇರೋದಿಲ್ಲ. ಇವ್ಯಾವುದು ಇಲ್ಲದೇನೆ ಸಕ್ಸಸ್ ಪಡ್ಕೊಳ್ಳೋದು ಇಟ್ ಈಸ್ ನಾಟ್ ಈಸಿ. ನಾ ಹೇಳಿದ್ನಲ್ಲ 640 ಸ್ಕೋರ್ ಮಾಡಿದ್ದು ಭಾಳ ಖುಷಿಯಾಗಿಬಿಡುತ್ತೆ ನನಗೆ. ಸೊ ಹಾಗಂಥೇಳಿ ಆನ್ಲೈನೇ ಬೆಸ್ಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೇಳ್ಬೋದು ನೀವು, ಸರ್ ಆಫ್ಲೈನಲ್ಲೂ ಬೆಸ್ಟ್ ಅಂತವ್ರು ಯಾರು ಭಾಳಷ್ಟು ಜನ ಆಗಿಲ್ಲ. ಇರ್ಬೋದು, ಆದರೆ ಆಫ್ಲೈನಲ್ಲಿ ಸಕ್ಸಸ್ ರೇಟ್ ಜಾಸ್ತಿ, ಆನ್ಲೈನಲ್ಲಿ ಸಕ್ಸಸ್ ರೇಟ್ ಕಡಿಮೆ. ಯಾಕೆ? ಆನ್ಲೈನ್ ಕೌನ್ಸಿಲಿಂಗಲ್ಲಿ ಡಿಸ್ಟ್ರಾಕ್ಷನ್ ಜಾಸ್ತಿ ಇರ್ತದೆ. ಐ ಹೋಪ್ ಯು ವಿಲ್ ಅಗ್ರಿ. ಯಾಕಂದರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಏನಾಗ್ತದೆ, ನಿಮ್ಮ ಕೈಯಲ್ಲಿ ಮೊಬೈಲ್ ಕೊಟ್ಟರು ಅದೇ ಆಗ್ತದೆ. ಸೊ ನೀವು ಹೇಳ್ಬೋದು, ಈಗ ತೊಗೊಳ್ಳಿ, ಈಗ ಎಕ್ಸಾಮ್ ಮುಗಿದಿದೆ, ಎಲ್ಲ ಮುಗಿದಿದೆ, ಎಂಜಾಯ್ ಮಾಡಿ. ಆದರೆ ಓದುವಂಥ ಟೈಮಲ್ಲಿ ನಿಮಗೆ ಮೊಬೈಲ್ ಸಿಕ್ಕಿದ್ರೆ ಏನು ಮಾಡ್ತಿದ್ರಿ? 100ರಲ್ಲಿ ಒಬ್ಬರೋ ಇಬ್ಬರೋ ಕಾನ್ಸಂಟ್ರೇಷನ್ ಕೊಟ್ಟು ಮೊಬೈಲಲ್ಲಿ ಫೇಸ್ಬುಕ್ ಇಲ್ದೇನೆ, ಇನ್ಸ್ಟಾಗ್ರಾಮ್ ಇಲ್ದೇನೆ, ಬೇರೆಯವರ ಸ್ಟೇಟಸ್ಸನ್ನು ನೋಡ್ದೇನೆ ಜೀವನ ಕಳೆಯೋ ಅಂದರೆ ದಿನವನ್ನು ಕಳೆದು ಓದಿನ ಕಡೆ ಕಾನ್ಸಂಟ್ರೇಷನ್ ಮಾಡೋರು. ಬಟ್ ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ಎಲ್ಲರ ಮನಸ್ಸು ಅಷ್ಟು ಗಟ್ಟಿ ಮನಸ್ಸಾಗಿಲ್ಲ, ಆ ಹಿಡಿತ ನಮ್ಮಲ್ಲಿಲ್ಲ. ಸೊ ಅದಕ್ಕಾಗಿ ನಮ್ಮ ಮೊಬೈಲ್ ಟೂಯಿ ಅಂತೇಳಿ 2 ಸೌಂಡ್ ಮಾಡಿಬಿಟ್ರೆ ಆ ಮೊಬೈಲ್ ನೋಡ್ತೀವಿ, ಏನು ಮೆಸೇಜ್ ಬಂದಿದೆ, ಯಾರ್ದು ಬಂದದ ಅಂಥೇಳಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಸ್ಟೇಟಸ್ಸು, ಅದಾದ ಮೇಲೆ ಮುಖ ತೊಳೆಯೋದು, ಹಲ್ ತಿಕ್ಕೋದು.
ಬೇರೆಯವ್ರ ಸ್ಟೇಟಸ್ ಮೊದಲು ನೋಡ್ಕೋತೀವಿ. ಇಂಥ ಪರಿಸ್ಥಿತಿ ಒಳಗೆ ನೀವು ಆನ್ಲೈನ್ ಹೇಗೆ ಮಾಡ್ತೀರಿ ಹೇಳಿ? ಸೊ ಕಂಪ್ಲೀಟ್ಲಿ ಡಿಸ್ಟ್ರಾಕ್ಷನ್, ರೈಟ್? ಸೊ ಲೇಸಿನೆಸ್, ಕ್ಲಾಸ್ ಇದ್ರೆ ಹಂಗಾಗ್ತಿರಲಿಲ್ಲ. ಬೆಳಗ್ಗೆ 8 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟು, ಏಳಲೇಬೇಕು 6 ಗಂಟೆಗೆ ಅಥವಾ 5:15 ಎದ್ದು ರೆಡಿ ಆಗಬೇಕು, ಕ್ಲಾಸಲ್ಲಿ ಇರಬೇಕು, ಕ್ಲಾಸಿಗೆ ಹೋಗಲೇಬೇಕು. ಆ ಒಂದು ಡ್ರೈವಿಂಗ್ ಫೋರ್ಸ್ ಇರ್ತಿತ್ತು, ಆ ಒಂದು ಡ್ರೈವಿಂಗ್ ಫೋರ್ಸ್ ಇದೆ. ಸೊ ಬಟ್ ಇಲ್ಲಿ ಆ ಒಂದು ಡ್ರೈವಿಂಗ್ ಫೋರ್ಸ್ ನಿಮಗೆ ಇಲ್ಲ. ಮೂರನೇದು ನಾನು ಹೇಳಿದ ಹಾಗೆಯೇ ರೆಕಾರ್ಡೆಡ್ ಆರ್ ಲೈವ್, ಅದರಲ್ಲೇ ಕನ್ಫ್ಯೂಷನ್ನು ದಿವಸ ಪೂರ್ತಿ. ರೆಕಾರ್ಡೆಡ್ ಕೇಳಬೇಕಾದ್ರೆ ಲೈವ್ ನೋಡಿದ್ರೆ ಆಯ್ತು ಬಿಡು ಅಂತ ಅನ್ನೋದು, ಲೈವ್ ನೋಡಬೇಕಾದ್ರೆ ರೆಕಾರ್ಡೆಡ್ ನೋಡಿದ್ರೆ ಆಯ್ತು ಬಿಡು ಅಂತ ಅನ್ನೋದು. ಅದಾದಮೇಲೆ ವೆರಿ ಲೆಸ್ ಸ್ಟೂಡೆಂಟ್ ಟೀಚರ್ ಇಂಟ್ರಾಕ್ಷನ್ ಇಲ್ಲ, ಬಹಳ ಕಡಿಮೆ. ಸೊ ಕ್ವಶನ್ ಕೇಳಬೇಕು ಅನ್ನೋ ಇಂಟ್ರೆಸ್ಟ್ ಇರೋದಿಲ್ಲ, ಯಾಕಂದರೆ ಟೀಚರ್ ಮುಂದೆ ಇರೋದೇ ಇಲ್ವಲ್ಲ. ಸೊ ಈ ರೀತಿ ಆಗ್ತದೆ. ಲ್ಯಾಕ್ ಆಫ್ ಡೆಡಿಕೇಶನ್ ಆ್ಯಂಡ್ ಸ್ಟಡಿ ಅಟ್ಮಾಸ್ಫಿಯರ್ ಇರೋದಿಲ್ಲ, ಡೆಡಿಕೇಶನ್ ಇರೋದಿಲ್ಲ. ಸೊ ಬಿಕಾಸ್ ಆಫ್ ದಿಸ್ ಡೆಫಿನೆಟ್ಲಿ ಆನ್ಲೈನ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಎನಿಮೋರ್. ಅದು ಯಾರಿಗಾಗ್ತದೆ? ಮೇ ಬಿ 5 to 10% ಅಷ್ಟು ಡೆಡಿಕೇಟೆಡ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ. ಅವರಲ್ಲಿ ನೀವು ಒಬ್ರು ಇದ್ದೀರಾ? ಕ್ವಶನನ್ನು ನೀವು ನಿಮ್ಮ ಹೃದಯಕ್ಕೆ ಕೇಳಿಕೊಂಡು ಡಿಸಿಷನ್ ತಗೊಳ್ಳಿ. ಹಾಗಾದರೆ ಆಫ್ಲೈನ್ ಹೋಗ್ಬೋದಾ? ಎಸ್, ಡೆಫಿನೆಟ್ಲಿ ಆಫ್ಲೈನ್ ಹೋಗ್ಬೋದು. ಬಟ್ ಆಫ್ಲೈನಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತಂದರೆ ಈ ಕೋಚಿಂಗ್ ಮಾಫಿಯಾ ಸ್ಕ್ಯಾಮ್ಸ್. ಸೊ ದಿನ ಬೆಳಗಾದರೆ ಪುಟಗಟ್ಟಲೆ ಪೇಜನ್ನು ಕೊಡ್ತಾರೆ. ಅದಕ್ಕೇನು ಕಡಿಮೆ ಇದೆ ಅಂತ ಅಂದ್ಕೊಂಡಿದ್ದೀರಾ? 3 to 5 lakh rupees ಬೇಕು ಒಂದೊಂದು ಪೇಜು, ಒಂದೊಂದು ದಿವಸ ಕೊಡಬೇಕಂದ್ರೆ, ಇಡೀ ರಾಜ್ಯಕ್ಕೆ ಕೊಡಬೇಕಂದ್ರೆ. ಸೊ ಅಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವರು ಮಾಡ್ತಾರೆ ಅಂತ ಅಂದಮೇಲೆ, ಸೊ ಬಿ ಅವೇರ್ ಆಫ್ ಕೋಚಿಂಗ್ ಸ್ಕ್ಯಾಮ್ಸ್. ಆ ಸ್ಕ್ಯಾಮ್ ಬಗ್ಗೆ ಗೊತ್ತಿರಲಿ. ಎಲ್ಲ ಮಾಡೋದಿಷ್ಟೇ. ಸೊ ನಿಮಗೆ ಫೈನಲ್ ರಿಸಲ್ಟ್ ಬಂದಮೇಲೆ ತೋರಿಸ್ತೀನಿ, ಅಥವಾ ಮೊನ್ನೆ JEE ರಿಸಲ್ಟ್ ಬಂದಮೇಲೆ ನೋಡ್ಬೋದು, 4-5 ಇನ್ಸ್ಟಿಟ್ಯೂಷನ್ಗಳು ನಮ್ಮ ಕಡೆಯಿಂದ ಓದಿದ, ನೀನು ನಮ್ಮ ಕಡೆಯಿಂದ ಆಫ್ಲೈನ್ ಕ್ಲಾಸು ನಾವೇ ಕಲಿಸಿದ್ದೀವಿ ಅಂತ ಹಾಕೋತಾರೆ. 4-5 ಕ್ಲಾಸಿಗೆ ಅವು ಹೆಂಗೆ ಹೋಗ್ತಾನೆ? ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅವ್ರನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾರೆ, ಗೊತ್ತಿರಲಿ. ಸೊ ಕೋಚಿಂಗ್ ಮಾಫಿಯಾಗಳಿವೆ. ಸೊ ಡೋಂಟ್ ಫಾಲ್ ಇನ್ ಟು ಫೇಕ್ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಅದಕ್ಕೆ ಬೀಳೋದಕ್ಕೆ ಹೋಗ್ಬೇಡಿ. ದಿವಸ ಬೆಳಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅವ್ರು ಹಂಗಿದ್ರು, ಈಗ ಹಿಂಗಾಯಿತು, ನಮ್ಮದು ಇಷ್ಟು 650, ಇಷ್ಟು 700. ಫೋಟೋ ಭಾಳ ಚಂದ ಕಾಣಿಸ್ತದೆ, ಅವ್ರು ಮಾಡಿದ್ದು ಹೌದಾಗಿರ್ಬೋದು, ಬಟ್ ಔಟ್ ಆಫ್ ಹೌ ಮೆನಿ ಸ್ಟೂಡೆಂಟ್ಸ್ ಅನ್ನೋದು ಕೇಳ್ಕೋಬೇಕು ನೀವು. ಆ ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ 700, 1000 ಸ್ಟೂಡೆಂಟ್ಸ್ ಇದ್ದರೆ 10% ಫೋಟೋ ಇರ್ತದೆ, 70 ಫೋಟೋ ಇರ್ಬೋದು, 50 ಫೋಟೋ ಇರ್ಬೋದು. ಬಟ್ ಉಳಿದಂಥ ಸ್ಟೂಡೆಂಟ್ಸ್ಗಳಲ್ಲಿ ನೀವು ಆಗಿರಬಾರ್ದಲ್ಲ, ಆ 70ರಲ್ಲೇ ನೀವು ಆಗಬೇಕು. ಸೊ ಹಾಗಿದ್ರೆ ಅದಕ್ಕಾಗಿ ಹೋಗಿ ನೋಡ್ಕೊಳ್ಳಿ. ಸೊ ಫೇಕ್ ಅಡ್ವರ್ಟೈಸ್ಮೆಂಟಿಗೆ ಬಲಿ ಆಗೋದಕ್ಕೆ ಹೋಗ್ಬೇಡಿ. ಔಟ್ ಆಫ್ ಹೌ ಮೆನಿ ಸ್ಟೂಡೆಂಟ್ಸ್, ಎಷ್ಟು ಹುಡುಗರಲ್ಲಿ ಇಷ್ಟು ಸ್ಟೂಡೆಂಟ್ಸ್ಗಳು ರ್ಯಾಂಕ್ ತೊಗೊಂಡಿದ್ದಾರೆ, ಇಷ್ಟು ಸ್ಟೂಡೆಂಟ್ಸ್ಗಳು ಮಾರ್ಕ್ಸ್ ತೊಗೊಂಡಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ವಿಚ್ ಬ್ರಾಂಚ್? ಸೊ ಈಗಲ್ಲಿ ಏನಾಗಿದೆ ಅಂದರೆ ಲಾಂಗ್ ಟರ್ಮ್ ಅಂದರೆ ಬೆಂಗಳೂರು ಅಂತ ಆಗಿಬಿಟ್ಟಿದೆ. ಓಕೆ, ಬೆಂಗಳೂರಿಗೆ ಹೋಗ್ತೀರಿ ಅಥವಾ ದಾವಣಗೆರೆ ಹೋಗ್ತೀರಿ ಅಥವಾ ಬೇರೆ ಬೇರೆ ಕಡೆ ಹೋಗ್ತೀರಿ, ಗೊತ್ತಿರಲಿ. ಅಲ್ಲಿ ಅವ್ರದ್ದು 5 to 6 ಬ್ರಾಂಚಸ್ ಇರ್ತದೆ, 2-3 ಬ್ರಾಂಚಸ್ ಇರ್ತದೆ, ಒಬ್ಬೊಬ್ರದಂತೂ 10-15 ಬ್ರಾಂಚಸ್ ಇರ್ತದೆ. ಯಾವ ಬ್ರ್ಯಾಂಚು ಅಂತ ಎಲ್ಲೂ ಹಾಕೋದಿಲ್ಲ ಅಡ್ವರ್ಟೈಸ್ಮೆಂಟಲ್ಲಿ. ನಾವು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಯಾರೋ ಒಂದು ಹೆಸರು ಹೇಳ್ತಾರೆ, ಹೋಗ್ಬಿಡ್ತೀವಿ. ಬಟ್ ಗೊತ್ತಿರಲಿ ಯಾವ ಬ್ರ್ಯಾಂಚು, ಕೇಳ್ಕೊಳ್ಳಿ ವಿಚ್ ಬ್ರ್ಯಾಂಚ್ ಇಟ್ ಈಸ್. ಸೊ ಕೋಚಿಂಗ್ ಮೆಥಡ್ ಏನಿದೆ ಅವ್ರದ್ದು, ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಯಾರಾದರೂ ಆಲ್ರೆಡಿ ಸ್ಟೂಡೆಂಟ್ಸ್ಗಳಿದ್ದರೆ ಅವ್ರ ಜೊತೆಗೆ ಮಾತಾಡಿ. ಸೊ ಫಿಸಿಕಲಿ ವಿಸಿಟ್ ಮಾಡಿ, ಸೆಂಟರನ್ನು ಫಿಸಿಕಲಿ ವಿಸಿಟ್ ಮಾಡಿ. ಸುಮ್ಮನೆ ಯಾರೋ ಹೇಳಿದರು ಅಂತೇಳಿ ಸೇರ್ಕೋಬೇಡಿ. ಯಾರೋ ಒಂದು ಅಲ್ಲಿ ಚಲೋ ಇದೆ ಅಂತ ಹೇಳಿದರು, ಹೆಸರು ಯಾವುದೋ ಒಂದು ಹೆಸರು ಇರ್ತದೆ, ಎಕ್ಸ್ ನೇಮು, ಅದ್ರದ್ದು 10 ಬ್ರಾಂಚ್ ಇರ್ತದೆ ಬೆಂಗಳೂರಲ್ಲಿ. ಸೊ 10 ಬ್ರಾಂಚಲ್ಲಿ ರಿಸಲ್ಟ್ ಬಂದಿದ್ದು ಯಾವ ಬ್ರಾಂಚಿಂದ ನೋಡ್ಕೊಳ್ಳಿ. ಟೀಚರ್ಸ್, ವೆರಿ ಗುಡ್ ಟೀಚರ್ಸ್ ಎಲ್ಲಿದ್ದಾರೆ, ಅದನ್ನೆಲ್ಲ ನೋಡ್ಕೊಳ್ಳಿ. ರಿಮೆಂಬರ್, ಸುಮ್ಮನೆ ಹೋಗಿ ನಿಮ್ಮ ಲಕ್ಷಾಂತರ ರೂಪಾಯಿಗಳನ್ನ ಕೊಟ್ಟು ಫೈನಲ್ ರಿಸಲ್ಟ್ ಇಲ್ದೇನೆ, ಏನೂ ಇಲ್ದೇನೆ, ಸೊ ಸ್ಟಡಿ ಅಟ್ಮಾಸ್ಫಿಯರೇ ಇಲ್ದೇನೆ, ಹಾಸ್ಟೆಲಲ್ಲಿ ಒಳ್ಳೆ ಊಟ ಇಲ್ದೇನೆ, ಸೊ ನೀವು ನಿಮ್ಮ ಜೀವನವನ್ನು 1 ವರ್ಷವನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಫಿಸಿಕಲಿ ವಿಸಿಟ್ ಮಾಡಿ. ಲಾಸ್ಟ್ ಇಯರ್ ಸ್ಟೂಡೆಂಟ್ ಇದ್ರೆ ಅವ್ರ ಒಪಿನಿಯನ್ ತಗೊಳ್ಳಿ, ಅವ್ರಿಗೇನು ಫೀಲ್ ಆಗಿದೆ. ಆಲ್ರೆಡಿ ನೀವು ಲಾಂಗ್ ಟರ್ಮ್ ಮುಗಿಸಿ ಬಂದಿದ್ರೆ ನಿಮ್ಮ ಒಪಿನಿಯನ್ ನಿಮ್ಮ ಜೂನಿಯರ್ಸಿಗೆ ಹೇಳಿ. ಸೊ ಇಲ್ಲಿ ಈ ರೀತಿ ಇದೆ, ಅಲ್ಲಿ ಆ ರೀತಿ ಇದೆ, ನಿಮ್ಗೆ ಗೊತ್ತಿರ್ತದ, ಅದನ್ನು ಅವರಿಗೆ ಹೇಳಿ. ಸೊ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳದ್ದು ಅವರ ಒಂದು ಫೀಡ್ಬ್ಯಾಕ್ ತೊಗೊಂಡು ಡಿಸೈಡ್ ಮಾಡ್ಕೊಳ್ಳಿ. ಸೊ ಡಿಫ್ರೆಂಟ್ ಬ್ರಾಂಚ್ ಇರ್ತದೆ, ಡಿಫ್ರೆಂಟ್ ಟೀಚರ್ಸ್ ಇರ್ತಾರೆ. ಸೊ ಎಲ್ಲ ಟೀಚರ್ಸ್ ಎಲ್ಲ ಬ್ರಾಂಚಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವ ಬ್ರಾಂಚ್ ಚೆನ್ನಾಗಿದೆ, ಆ ಬ್ರಾಂಚಲ್ಲಿ ಟೀಚಿಂಗ್ ಹೇಗಿದೆ, ಫೆಸಿಲಿಟಿ ಹೇಗಿದೆ, ಹಾಸ್ಟೆಲ್ ಹೇಗಿದೆ, ರೂಮ್ ಹೇಗಿದೆ ನೋಡ್ಕೊಳ್ಳಿ. ಬೆಸ್ಟ್ ಟೀಚರ್ಸ್. ಬಟ್ ಆನ್ಲೈನ್ ಇನ್ ಆಫ್ಲೈನ್ ಬ್ಯಾಚ್, ಇದು ಒಂದು ಭಾಳ ಮಜಾ ಸ್ಟಾರ್ಟ್ ಆಗಿದೆ ಈಗ. ನಾವು ಮನೆಯಲ್ಲಿ ಮೊಬೈಲ್ ಕೊಡೋದು ಬೇಡ ಮಗನ ಕೈಯಲ್ಲಿ ಅಂಥೇಳಿ ಆಫ್ಲೈನ್ ಕೋಚಿಂಗ್ ಕಳಿಸಿದರೆ ಒಂದಷ್ಟು ಪಾಠಶಾಲೆಗಳಿವೆ, ಒಂದಷ್ಟು ವಿದ್ಯಾಪೀಠಗಳಿವೆ. ಸೊ ಅದರಲ್ಲಿ ಏನು ಮಾಡ್ತಾರೆ, ನಿಮ್ಮನ್ನು ಕುಂಡ್ರಿಸ್ತಾರೆ ಒಂದು ರೂಮಲ್ಲಿ, ಅಲ್ಲಿ ದೊಡ್ಡ ಸ್ಕ್ರೀನ್ ಹಾಕ್ತಾರೆ, ಇಂಥದ್ದೇ ಒಂದು ಸ್ಕ್ರೀನ್ ಹಾಕ್ತಾರೆ, ಸ್ಕ್ರೀನಲ್ಲಿ ಟೀಚಿಂಗ್ ಮಾಡ್ತಾರೆ ಅವರು. ಫಿಸಿಕಲಿ ಟೀಚರೇ ಇಲ್ಲ, ಫಿಸಿಕಲಿ ಯಾರೋ ಒಬ್ರು ಜೂನಿಯರ್ ಟೀಚರ್ ಇರ್ತಾರೆ, ನೀವು ಮಾತಾಡದೇ ಇರೋದಂಗೆ ನೋಡ್ಕೊಳ್ಳೋದಕ್ಕೆ. ಸೊ ಅದೇ ಕೆಲಸ ಮಾಡೋದಾದರೆ ಮನೇಲೆ ಕೂತ್ಕೊಂಡು ಓದ್ಬೋದಾಗಿತ್ತಲ್ಲ. ಅದಕ್ಕೆ ನೀವು 50,000 1 ಲಕ್ಷ ಕೊಟ್ಟು ಅಲ್ಲಿ ಹೋಗೋ ಬದಲಿಗೆ ಅವ್ರದ್ದೇ ಕೋರ್ಸ್ಗಳು 4,000 10,000 ಸಿಗ್ತದೆ ಆನ್ಲೈನಲ್ಲಿ, ಅದನ್ನು ತೊಗೊಂಡು ಮನೆಯಾಗ ಕೂತ್ಕೋಬೋದಾಗಿತ್ತು.
ಇಲ್ಲಿ ವೆರಿ ಪ್ರಾಬ್ಲಮ್ ಏನಂತಂದರೆ, ನೀವು ಸ್ಕ್ರೀನ್ ಟೈಮ್, ನಿಮ್ಮ ಕಣ್ಣಿಗೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಹೋದಂಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ. ಸೊ ಇಷ್ಟೇ ಸ್ಕ್ರೀನ್ ಟೈಮ್ ಇರಬೇಕು ಅಂತ ಸೈಂಟಿಫಿಕಲ್ ರಿಸರ್ಚ್ ಹೇಳ್ತದೆ. ಸೊ ಅಂಥ ಕೇಸಲ್ಲಿ ಮನೇಲಿ ಸ್ಕ್ರೀನ್ ಟೈಮ್ ಬೇಡ ಅಂದರೆ, ಸ್ಕ್ರೀನ್ ನೋಡೋದು ಬೇಡ, ಅದರಿಂದ ಕಾನ್ಸಂಟ್ರೇಷನ್ ಇರೋದಿಲ್ಲ ಅಂತ ಕ್ಲಾಸಿಗೆ ಕಳಿಸಿದರೆ, ಕ್ಲಾಸ್ದಾಗ ಹೈಬ್ರಿಡ್ ಮೋಡ್ ಅಂತ ಇರೋದು, ಆನ್ಲೈನ್ ಆಫ್ಲೈನ್ ಬ್ಯಾಚ್. ಸೊ ಅಂದರೆ ದುಡ್ಡು ಹೆಂಗೆ ಮಾಡಬೇಕು ಅಂತೇಳಿ ಡಿಫ್ರೆಂಟ್ ಮೆಥಡ್ಸ್ಗಳನ್ನ ಕಂಡುಹಿಡಿತಾರೆ ಅವರು ಅಷ್ಟೇ. ಬಟ್ ಎಷ್ಟು ರಿಸಲ್ಟ್ ಬಂದಿದೆ ಅದರಿಂದ ನೋಡ್ಕೊಳ್ಳಿ. ಸೊ ಆನ್ಲೈನ್, ನೀವು ಅಲ್ಲಿ ಹೋಗಿ ಆನ್ಲೈನ್ ನೋಡೋದಾದರೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದಿತ್ತಲ್ಲ. ಸ್ಟೂಡೆಂಟಿಗೆ ಒಂದು ಮೈಕ್ ಕೊಡ್ತಾರೆ ಕ್ವಶನ್ ಕೇಳೋದಕ್ಕೆ, ಅವನು ಆನ್ಸರ್ ಹೇಳ್ತಾನೆ ಟೀಚರು ಅಲ್ಲಿಂದ. ಅಂದರೆ ಆ ಟೀಚರ್ ಮುಂದೆ ಹಿಂಗೆ ನಿಂತ್ಕೊಂಡ್ರೆ ಇಲ್ಲಿ 10 ಬ್ರಾಂಚ್ ಕಾಣಿಸ್ತಾ ಇರ್ತದೆ ಅವನಿಗೆ, 10 ಬ್ರಾಂಚಿಗೆ ಇವನು ಟೀಚಿಂಗ್ ಮಾಡ್ತಿರ್ತಾನೆ. ಎಷ್ಟು ಉಳಿತಾಯ ನೋಡಿ ಟೀಚರ್ ಸ್ಯಾಲ್ರಿ ಅಲ್ವಾ. ಬಟ್ ನಿಮ್ಮಿಂದ ತೊಗೊಂಡಿದ್ದ ದುಡ್ಡು, ಶ್ರೀಮಂತರಾದರು, ಯೂನಿಕಾರ್ನ್ಗಳಾಗಿ ಬೆಳೆದ್ಬಿಟ್ರು ಅವರು, ರೈಟ್. ಇನ್ ಕ್ಲಾಸ್ 80 ಸ್ಟೂಡೆಂಟ್ಸ್ ಇದ್ದರೆ ಆಲ್ವೇಸ್ ಗೊತ್ತಿರಲಿ 10 to 20% ಅಷ್ಟೇ ನಿಮ್ಮ ಸಕ್ಸಸ್ ರೇಟ್ ಇರ್ತದೆ. ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಇದೆ, ಹೋಗಿ ಸೇರಿಬಿಟ್ರಿ, ಅವರ ಒಂದು ಲಾಸ್ಟ್ ಇಯರ್ ಯಾರ್ಯಾರ ಫೋಟೋ ಪೇಪರ್ಲ್ಲಿ ಬಂದಿತ್ತು ಅಥವಾ ಬ್ಯಾನರ್ಲ್ಲಿ ಬಂದಿತ್ತು ಅವ್ರು ನೋಡಿಬಿಟ್ರಿ, ಕನಸು ಕಂಡ್ರಿ ನನ್ನ ಫೋಟೋ ನೆಕ್ಸ್ಟ್ ಇಯರ್ ಅಲ್ಲಿ. ಕನಸು ಕಾಣೋದು ಅಷ್ಟೇ ಅಲ್ಲ ಅಲ್ವಾ, ಹಿಂದೆ ಹೆಸರು ಹಿಂದೆ ಡಾಕ್ಟರ್ ಹಚ್ಕೋಬೇಕಾದ್ರೆ ಅದಕ್ಕೆ ತಕ್ಕಂಗೆ ತ್ರಾಸ ಪಡಬೇಕು, ಕಷ್ಟಪಡಬೇಕು. ಸೊ 10 to 20% ಅಷ್ಟೇ ಸಕ್ಸಸ್ ರೇಟ್. ಒಂದು ಕ್ಲಾಸಲ್ಲಿ 80 ಜನ ಇದ್ದರೆ 8 ಜನ ನೀಟ್ ಕ್ವಾಲಿಫೈ ಆಗಿ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳ್ಳೋರು, ಅದು ಕಡಿಮೆನೇ ನಾನು ಹೇಳ್ತಾ ಇರೋದು. ಅಂದರೆ 10 to 20ಕ್ಕಿಂತಲೂ ಕಡಿಮೆ ಆಗ್ತದೆ, ಆದರೂ ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ 10 to 20% ಅಷ್ಟೇ. ಆ 10 to 20%ಅಲ್ಲಿ ನೀವು ಇರಬೇಕು ಅನ್ನೋದು ಗೊತ್ತಿರಲಿ. ಆ್ಯಂಡ್ ಫೈನಲಿ ಓನ್ಲಿ MBBS ಇಸ್ ನಾಟ್ ಲೈಫ್. ನಿಮ್ಮ ಜೀವನ ಅಂದರೆ ಓನ್ಲಿ MBBS ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಒಬ್ಬರು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಈ ಡ್ರಾಪ್ ಮಾಡ್ತಾ ಹೋಗ್ತಾರೆ, ಲಾಂಗ್ ಟರ್ಮ್ ತೊಗೊಳ್ತಾ ಹೋಗ್ತಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಓನ್ಲಿ MBBS ಇಸ್ ನಾಟ್ ಅ ಲೈಫ್. ಲೈಫಲ್ಲಿ ಒಂದು MBBS ಅನ್ನೋದು ಡಿಗ್ರಿ ಅಷ್ಟೇ. ಸಾಕಷ್ಟು ನಮ್ಮ ಮುಂದೆ ಅವಕಾಶಗಳಿವೆ, ಡಿಗ್ರೀಸ್ಗಳಿವೆ, ಅದನ್ನು ಮಾಡಿ. ಸೊ MBBS ಒಂದೇ ಅಲ್ಲ. ಸೊ ಅದಕ್ಕಾಗಿ ಟೇಕ್ ದ ಡಿಸಿಷನ್ ಬಿಫೋರ್ ಯು ಗೋ ಟು ದ ಡ್ರಾಪ್. ಸೊ ಡೋಂಟ್ ಫಾಲ್ ಫಾರ್ ಫ್ಲೇಕ್ ಕ್ಲೇಮ್ಸ್. ಸೊ ಈಗಂತೂ ಹೊಸ ರೀತಿ ಸ್ಟಾರ್ಟ್ ಆಗಿದೆ ಈಗ. ಅಂದರೆ ದೊಡ್ಡ ಕೊಟ್ಬಿಡ್ತಾರೆ, ಬಿಫೋರ್ ಜಾಯ್ನಿಂಗ್ ಇಷ್ಟು ಮಾರ್ಕ್ಸು, ಆಫ್ಟರ್ ಜಾಯ್ನಿಂಗ್ ಇಷ್ಟು ಮಾರ್ಕ್ಸು ಅಂಥೇಳಿ. ಕತೆ ಕೇಳಿ ನಿಮ್ಮದು, ನೀವೇನಾದರೂ ಹೋಗಿ ಅಲ್ಲಿ ಚೆಕ್ ಮಾಡಿದ್ದೀರಾ? ಈಗ ನನ್ನ ಫೋಟೋನೇ ಹಾಕ್ತಾರೆ. ಸೊ ಬಿಫೋರ್ ಜಾಯ್ನಿಂಗ್ 240, ಆಫ್ಟರ್ ಜಾಯ್ನಿಂಗ್ 640. ನಿಮ್ಗೆ ಅದರಿಂದ ಭಾಳ ಅಟ್ರಾಕ್ಟ್ ಆಗಿಬಿಡ್ತೀರಿ ನೀವು. ಸೊ ಎಸ್, ನನಗೂ ಹಂಗೆ ಆಗ್ತದೆ, ಈ ವರ್ಷ 200 ಬಿದ್ದರೆ ನೆಕ್ಸ್ಟ್ ಇಯರ್ 600. ಅವ್ರ ಮುಖ ನೋಡಿ ಹೋದ್ರೆ ಆಗೋದಿಲ್ಲ, ನೀವು ಅಷ್ಟು ಎಫರ್ಟ್ಸ್ ಹಾಕಿದ್ರೆ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೊ ನೀವು ಯಾವುದೇ ಕಾಲೇಜಿಗೆ ಹೋಗಿ, ಕ್ಲಾಸಿಗೆ ಹೋಗಿ, ಗೊತ್ತಿರಲಿ, ನನ್ನ ಅನಾಲಿಸಿಸ್ ಏನಂದರೆ 20 to 30% ಅಷ್ಟೇ ನಿಮಗೆ ಟೀಚರ್ ಅನ್ನೋರು ಪಾತನ್ನು ತೋರಿಸ್ತಾರೆ, ದಾರಿಯನ್ನು ತೋರಿಸ್ತಾರೆ, ಕಲಿಸ್ತಾರೆ. ಬಟ್ ನಿಮ್ಮ ಎಫರ್ಟ್ಸು 70 to 80% ಇದ್ದರೆ ಮಾತ್ರ ನಿಮಗೆ ಸಕ್ಸಸ್ ಸಿಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕಾಗಿ ಆಸ್ಕ್ ಯುವರ್ ಸೆಲ್ಫ್ ಬಿಫೋರ್ ಗೋಯಿಂಗ್ ಟು ಲಾಂಗ್ ಟರ್ಮ್, ಆರ್ ಯು ರೆಡಿ ಫಾರ್ ಲಾಂಗ್ ಟರ್ಮ್? ರೆಡಿ ಇದ್ದೀರಾ? ರೆಡಿ ಇರಬೇಕಂದ್ರೆ ಚೆಂದಾಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗೋದಲ್ಲ, ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ, ಯು ಆರ್ ರೆಡಿ ಫಾರ್ ದ ಲಾಂಗ್ ಟರ್ಮ್. ಅನದರ್ 1 year ಓದಿದ್ದನ್ನೇ ಓದಬೇಕು. ರೆಡಿ ಇದ್ದೀರಾ? ಕೇಳ್ಕೊಳ್ಳಿ. ಡೋಂಟ್ ವೇಸ್ಟ್ ಯುವರ್ ಪೇರೆಂಟ್ಸ್ ಮನಿ ಆ್ಯಂಡ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ. ನೀವು ರೆಡಿ ಇಲ್ಲ ಅಂದರೆ ಪೇರೆಂಟ್ಸ್ ಮನಿ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಸ್ ಅ ಪೇರೆಂಟ್ ಇದ್ದರೆ, ಪೇರೆಂಟ್ ಕೇಳ್ತಾ ಇದ್ದರೆ ಅವ್ರಿಗೆ ಹೇಳೋದಿಷ್ಟೇ, ಪಾಲಕರಾಗಿ ನನಗೆ ನಿಮ್ಮ ಆಸೆ ಆಕಾಂಕ್ಷೆ ಅರ್ಥ ಆಗ್ತದೆ, ಆದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರಬೇಕು, ಇನ್ನೊಂದು ವರ್ಷ ಓದೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ಡೋಂಟ್ ವೇಸ್ಟ್ ಯುವರ್ ಪೇರೆಂಟ್ಸ್ ಮನಿ ಆರ್ ಯುವರ್ ಮನಿ ಆ್ಯಂಡ್ ಟೈಮ್ ಆ್ಯಂಡ್ ಎನರ್ಜಿ. ವೆರಿ ಇಂಪಾರ್ಟೆಂಟ್. ಇಫ್ ಯು ಆರ್ ಡೆಟರ್ಮೈಂಡ್, ಮಾಡಲೇಬೇಕು, ಛಲ, ಡೆಡಿಕೇಟೆಡ್, ನಾನು ಓದ್ತೀನಿ, ನಾನು ಟೈಮ್ ಹಾಕ್ತೀನಿ, ಆ ಡೆಡಿಕೇಶನ್ ಕೊಡ್ತೀನಿ, ಇಂಟ್ರೆಸ್ಟೆಡ್. ಸೊ ಇಂಟ್ರೆಸ್ಟ್ ಇರಬೇಕು, ಆಸಕ್ತಿ ಇರಬೇಕು, ಫೋಕಸ್ ಆಗಿ ಇದ್ದೀರಾ ಅಂತ ನೋಡ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಇದರಲ್ಲಿ ಬಿಟ್ಬಿಟ್ಟೆ ನಾನು, ಸೆಲ್ಫ್ ಮೋಟಿವೇಟೆಡ್. ದಿವ್ಸಕ್ಕೆ 10 ಮೋಟಿವೇಶನ್ ಲೆಕ್ಚರ್ಸ್ ಕೇಳಿಬಿಟ್ರೆ ಅಥವಾ ಟೀಚರ್ಸ್ ಮುಂದೆ ನಿಮ್ಮನ್ನು ಒಂದು ಅರ್ಧ ತಾಸು ಮೋಟಿವೇಟ್ ಮಾಡಿಬಿಟ್ರೆ, ಸೊ ನಿಮ್ಮ ಲೈಫ್ ಚೇಂಜ್ ಆಗೋದಿಲ್ಲ. ನೀವು ಸೆಲ್ಫ್ ಮೋಟಿವೇಟ್ ಆಗಿರಬೇಕು. ನಾನು ಓದಬೇಕು, ನಾನು ಮಾಡಬೇಕು, ನಾನೇನಾನು ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಿಮಗಿರಬೇಕು. ದಟ್ ಸೆಲ್ಫ್ ಮೋಟಿವೇಶನ್ ಇದೆ, ಅದನ್ನು ನೋಡ್ಕೊಳ್ಳಿ. ರೆಡಿ ಟು ಸ್ಯಾಕ್ರಿಫೈಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ತ್ಯಾಗಗಳನ್ನು ಮಾಡೋದಕ್ಕೆ ರೆಡಿ ಇದ್ದೀರಾ? ಮೊಬೈಲ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಫೇಸ್ಬುಕ್ ಇಲ್ಲ, ಯೂಟ್ಯೂಬ್ ಇಲ್ಲ, ಯಾವುದು ಇಲ್ಲದೆ ಜೀವನ ಕಳಿಬೇಕು, ರೆಡಿ ಇದ್ದೀರಾ? ಫ್ರೆಂಡ್ಸ್ ಇಲ್ಲ, ಮ್ಯಾರೇಜ್ ಇಲ್ಲ, ಅಂದರೆ ಮ್ಯಾರೇಜ್ ಅಂದರೆ ನಿಮ್ಮದಲ್ಲ, ಸೊ ಪಕ್ಕದ ಮನೆಯವರು ರಿಲೇಷನ್ ಮ್ಯಾರೇಜ್ಗೆ ಹೋಗೋಂಗಿಲ್ಲ, ಅವ್ರದ್ದು ಫಂಕ್ಷನ್ಗೆ ಹೋಗೋಂಗಿಲ್ಲ, ಎಲ್ಲ ಕುತ್ಕೊಂಡು ಓದಬೇಕು, ಓದೋದು ಅಷ್ಟೇ ಕೆಲಸ 24/7. ರೆಡಿ ಇದ್ದೀರಾ? ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಎಸ್, ದೆನ್ ಜಾಯಿನ್ ಲಾಂಗ್ ಟರ್ಮ್.
ಹಾಗೇನಾದರೂ ನೀವು ಹೋಗೋದಿದ್ರೆ ಮಾತ್ರ ಲಾಂಗ್ ಟರ್ಮಿಗೆ ಜಾಯ್ನ್ ಆಗಿ, ಇಲ್ಲ ಅಂದರೆ ದಯವಿಟ್ಟು ಈಗ ನಿಮ್ಮ ಇಂಟ್ರೆಸ್ಟೆಡ್ ಬೇರೆ ನಿಮಗೆ ಇಂಟ್ರೆಸ್ಟ್ ಏನೋ ಇತ್ತು, ಈಗ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಯಾವುದೋ ಒಂದು ಕೋರ್ಸ್ ಇದೆ ಅದಕ್ಕೆ ಹೋಗಿ ಜಾಯ್ನ್ ಆಗಿ ನಿಮ್ಮ ಲೈಫನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಫೈನಲಿ ನಾನು ಹೇಳೋದಿಷ್ಟೇ, ಡೋಂಟ್ ವರಿ ಅಬೌಟ್, ನೀವು ಲಾಂಗ್ ಟರ್ಮ್ ಮಾಡಲೇಬೇಕಂತ ಡಿಸೈಡ್ ಮಾಡಿದ ಮೇಲೆ ಡೋಂಟ್ ವರಿ ಅಬೌಟ್ ನೆಕ್ಸ್ಟ್ ಇಯರ್ ಪೇಪರ್ ಡಿಫಿಕಲ್ಟಿ. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಸೊ ನೆಕ್ಸ್ಟ್ ಇಯರ್ ಹಿಂಗೆ ಬಂದರೆ, ಸೊ ಅದಕ್ಕೂ ನೆಕ್ಸ್ಟ್ ಇಯರ್ ಹಿಂಗೆ ಬಂದರೆ, ಸೊ ಏನು ಮಾಡೋಕ್ಕೆ ಬರೋದಿಲ್ಲ. ಸೊ ಏನಾಗ್ತದೆ ರಿಯಾಲಿಟಿಯನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸೊ ನನಗೆ ಅದಾಗೋದಿಲ್ಲ ಇದಾಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಸಿಲೆಬಸ್ ಚೇಂಜ್ ಆಗ್ತದೆ. ಸೊ ಸಿಲೆಬಸ್ ಚೇಂಜ್ ಆಗಿಬಿಟ್ರೆ ಸಿಲೆಬಸ್ ಫಸ್ಟ್ ಆಫ್ ಆಲ್ ಸಿಲೆಬಸ್ ಚೇಂಜ್ ಆಗೋದಿಲ್ಲ, ಆದರೆ ಅದಕ್ಕೆ ತಕ್ಕಂಗೆ ನಾವು ಪ್ರಿಪೇರ್ ಆಗಲೇಬೇಕಲ್ಲ. ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆದರೆ ಆಗಲಿ ಅಲ್ಲ. ನಾವು ಓದೋದಕ್ಕೆ ಹೋಗ್ತಾ ಇದ್ದೀನಿ, ನಾನು ನೀರಿಗೆ ಬಿದ್ದಿದ್ದೇ ಈಜಾಡಿ ಮುಂದಿನ ದಡ ಸೇರ್ಬೇಕಂತೇಳಿ. ನಿಜ ಸರ್ ಚಳಿ ಆಗ್ತದ ನೀರೊಳಗೆ ಬಿಡ್ದ್ರೆ ಅಂತಂದ್ರೆ ಹಂಗೆ ಕುತ್ಕೊಂಡ್ರೆ ಮತ್ತೆ ನೀರಿಗೆ ಯಾಕೆ ಬಿದ್ರಿ, ದಡದ ಮ್ಯಾಗ ಕುತ್ಕೊಳ್ಳಿ, ಕನಸು ಕಾಣಿ ಎಲ್ಲಿ ಹೋಗೋದು ಹೇಗೆ ಅಂತೇಳಿ ಅಲ್ವಾ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗ್ಬೋದು. ಸೊ ಏನು ಬೇಕಾದ್ರೂ ಹಾಕ್ಕೊಂಡು ಹೋಗಲಿ. ಪೇಪರ್ ಡಿಫಿಕಲ್ಟಿ ಯಾರಿಗೆ ಗೊತ್ತು, ಈ ವರ್ಷಕ್ಕಿಂತ ಈಸಿ ಬರ್ಬೋದು, ಡಿಫಿಕಲ್ಟ್ ಬರ್ಬೋದು, ಏನಾದರೂ ಬರ್ಬೋದು. ಒಟ್ಟಿನಲ್ಲಿ ಈ ವರ್ಷ ಡಿಫಿಕಲ್ಟ್ ಬಂದಿದ್ದು ಒಂದು ಜೀವನದ ಪಾಠ ನಿಮಗೆ. ನೆಕ್ಸ್ಟ್ ಇಯರು ಓನ್ಲಿ ನೀವು ಯೂಟ್ಯೂಬಲ್ಲಿ ಕೂತ್ಕೊಂಡು 12 ತಾಸಿಂದು ಏನದು ಲಾಂಗ್ ಮ್ಯಾರಥಾನ್ ವಿಡಿಯೋ ನೋಡಿದೆ, ಯೂಟ್ಯೂಬ್ ಭಯ ದೀದಿ ದಾದಾಗಳಿದಾರಲ್ಲ ಅವ್ರದ್ದೆಲ್ಲ ಒನ್ ಶಾರ್ಟ್ ವಿಡಿಯೋಸ್ಗಳು ನೋಡಿದರೆ ಅದರಿಂದ ನಿಮ್ಮ ಜೀವನ ಉದ್ಧಾರ ಆಗೋದಿಲ್ಲ. ವರ್ಷ ಪೂರ್ತಿ ಡೆಡಿಕೇಟ್ ಆಗಿ ವರ್ಕ್ ಮಾಡಿ 30,000 40,000 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಆವಾಗ ನಿಮಗೆ ನೀಟ್ ಅನ್ನೋದಾಗ್ತದೆ. ಅದು ಬಿಟ್ಟು ಇನ್ನ ನೈಟ್ ಸೊ ಅವರೇನೋ 10 ತಾಸು ವಿಡಿಯೋ ಮಾಡ್ತಾರೆ, ಅದನ್ನು ಕೂತ್ಕೊಂಡು ನೋಡಿದ್ರಿ ಎಲ್ಲ ಕಲ್ತು ಬಿಟ್ರಿ, ಆಗೋದಿಲ್ಲ. ಅದು ಇವತ್ತು ಕಲ್ತ್ಕೊಂಡು ನಾಳೆ ಎಕ್ಸಾಮ್ ಬರೆಯೋದಲ್ಲ ಇದು ಕತೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಓನ್ಲಿ ಥಿಂಗ್ ವಿಚ್ ಈಸ್ ನೀಡೆಡ್ ಫೈನಲಿ ಈಸ್ ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ದ ಡ್ರಾಪ್, ಓನ್ಲಿ ಥಿಂಗ್ ವಿಚ್ ಈಸ್ ನೀಡೆಡ್ ಫೈನಲಿ ಈಸ್ ಐ ವಿಲ್ ಡೂ. ಇದಕ್ಕಿಂತ ಜಾಸ್ತಿ ಏನು ಹೇಳೋದಿಲ್ಲ ನನಗೆ. ಐ ವಿಲ್ ಡೂ, ನಾನು ಮಾಡ್ತೀನಿ. ಸೊ ನಾನು ಮಾಡಿ ತೋರಿಸ್ತೀನಿ ಅಷ್ಟೇ. ನನ್ನ ಕೊರಡಲ್ಲಿ ಸೆಥೋಸ್ಕೋಪ್ ನೆಕ್ಸ್ಟ್ ಇಯರ್ ಇರಬೇಕು, ನನ್ನ ಹೆಸರಿಂದ 5 ವರ್ಷ ಆದಮೇಲೆ ಡಾಕ್ಟರ್ ಅಂತ ಇರಬೇಕು, ಇಷ್ಟೇ. ಇದೇ ಧ್ಯಾನ, ಇದೇ ತಪಸ್ಸು ಅಂತ ಮುನ್ನಡೀರಿ. ಅದನ್ನು ಮಾಡಿ ನಿಮ್ಮ ಕನಸು ನನಸಾಗ್ತದ. ನಿಮ್ಮ ಲಾಂಗ್ ಟರ್ಮ್ ಏನಾದರೂ ಮಾಡಿದರೆ ಅದು ಮುಂದೆ ಮಾಡುವಂತಹ ಡಿಸಿಷನ್ ತೊಗೊಂಡಿದ್ರೆ ನಿಮ್ಮೆಲ್ಲರ ಕನಸು ನನಸಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.